ನಟ ಸುದೀಪ್ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದು ಸತ್ಯ ರಿವೀಲ್ ಆಗಿದೆ. ಖ್ಯಾತ ನಟ ಸುದೀಪ್ ಪ್ರಶಸ್ತಿ ಕೈಚೆಲ್ಲಿ ಕೂತಿದ್ದೇಕೆ ಗೊತ್ತಾ? ನಟ ಸುದೀಪ್ ಬಗ್ಗೆ ನಿಮಗೆ ಗೊತ್ತಿಲ್ಲದ ಒಂದು ಸತ್ಯವನ್ನ ಇವತ್ತು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಖ್ಯಾತ ನಟ ಸುದೀಪ್ ಪ್ರಶಸ್ತಿಯನ್ನ ಕೈ ಚೆಲ್ಲಿ ಕೂತಿದ್ದೇಕೆ ಗೊತ್ತಾ? ಕಿಚ್ಚ ಸುದೀಪ್ ಪ್ರಶಸ್ತಿ ನಿರಾಕರಣೆ ಹಿಂದಿದೆ ಆ ಕಾರಣ. ಅತ್ಯುತ್ತಮ ನಟ ಪ್ರಶಸ್ತಿಗೆ ನೋ ಎಂದ ಕಿಚ್ಚ ಪದೇ ಪದೇ ಪ್ರಶಸ್ತಿ ನಿರಾಕರಣೆ ಹಿಂದಿದೆ ಆ ಒಂದು ಕಾರಣ. ಹಾಗಾದ್ರೆ ಕಿಚ್ಚನ ಹಿಂದಿರೋ ಕಿಚ್ಚೇನು? ಕಿಚ್ಚ ಸುದೀಪ್ ಪ್ರಶಸ್ತಿಯನ್ನು ರಿಜೆಕ್ಟ್ ಮಾಡೋದಕ್ಕೆ ಯಾರು ಕಾರಣ? ಮ್ಯಾಕ್ಸ್ ಮೂಲಕ ಕನ್ನಡಿಗರನ್ನ ಖುಷಿಪಡಿಸಿದಂತಹ ಕಿಚ್ಚ ಸುದೀಪ್ ಪ್ರಶಸ್ತಿ ನಿರಾಕರಿಸುವ ಮೂಲಕ ಅಭಿಮಾನಿಗಳನ್ನ ಬೇಸರಕ್ಕೆ ದೂಡಿದ್ರ ನಟ ಸುದೀಪ್. ಎಸ್, ಕಳೆದ ಬಾರಿಯೂ ಕೂಡ ನಟ ಕಿಚ್ಚ ಸುದೀಪ್ ಅವರಿಗೆ ಒಂದು ಪ್ರಶಸ್ತಿ ಬಂದಿತ್ತು. ಆ ಒಂದು ಪ್ರಶಸ್ತಿಯನ್ನು ಕೂಡ ಸುದೀಪ್ ಅವರು ತೆಗೆದುಕೊಂಡಿರಲಿಲ್ಲ. ತುಂಬ ಸ್ಮೂತಾಗಿ ಅದನ್ನು ನಿರಾಕರಣೆ ಕೂಡ ಮಾಡಿದರು. ಸೊ ಈ ಬಾರಿಯೂ ಕೂಡ ಮತ್ತೆ ಅದೇ ರೀತಿಯಾದಂತಹ ಒಂದು ವಾತಾವರಣವನ್ನು ಕಿಚ್ಚ ಸುದೀಪ್ ಅವರು ಈಗ ತಂದುಕೊಂಡಿರುವಂಥದ್ದು ಮ್ಯಾಕ್ಸ್ ಮೂಲಕ ಕನ್ನಡಿಗರನ್ನು ಖುಷಿಪಡಿಸಿದಂತಹ ಕಿಚ್ಚ ಅತ್ಯುತ್ತಮ ನಟ ಪ್ರಶಸ್ತಿಗೆ ಅವರಿಗೆ ಅತ್ಯುತ್ತಮ ನಟ ಅಂತೇಳಿ ಪ್ರಶಸ್ತಿ ಬಂದಿದ್ದರೂ ಕೂಡ ಅದನ್ನು ನಿರಾಕರಣೆ ಮಾಡಿದ್ದಾರೆ. ಪದೇ ಪದೇ ಈ ರೀತಿ ನಿರಾಕರಣೆ ಮಾಡಲಿಕ್ಕೆ ಕಾರಣ ಏನು? ಹಾಗಾದರೆ ಕಿಚ್ಚನ ಹಿಂದಿರೋ ಕಿಚ್ಚೇನು? ಕಿಚ್ಚ ಪ್ರಶಸ್ತಿ ರಿಜೆಕ್ಟ್ ಮಾಡೋದಕ್ಕೆ ಯಾರು ಕಾರಣ? ಎಲ್ಲ ವಿಚಾರಗಳನ್ನು ನಾವು ನಿಮಗೆ ಹೇಳ್ತೀವಿ. ಎಸ್, ನಟ ಕಿಚ್ಚ ಸುದೀಪ್ ಕುರಿತಾದಂತಹ ಒಂದು ಸುದ್ದಿ. ಪ್ರಶಸ್ತಿ ಹೆಸರು ಕೇಳಿದರೆ ಕಿಚ್ಚ ಕೇರಳದರ ಹಿಂದೆ ಒಂದು ರಹಸ್ಯ. 2004ರಲ್ಲಿ ತೆರೆಗೆ ಬಂದ ರಂಗ SSLCಗೂ ಬಂದಿತ್ತು ಪ್ರಶಸ್ತಿ. ಕಿಚ್ಚನಿಗೆ ಕಾಲ್ ಮಾಡಿ ಪ್ರಶಸ್ತಿ ಘೋಷಣೆ ಮಾಡಲಾಗಿತ್ತು. ಆದರೆ ಪ್ರಶಸ್ತಿ ಸಿಗುವ ದಿವಸ ಬೇರೊಬ್ಬ ನಟನ ಪಾಲಾಗಿತ್ತು. ಆ ಅನುಭವದ ಬಳಿಕ ಕಿಚ್ಚ ಕಂಪ್ಲೀಟಾಗಿ ಬದಲಾಗಿದ್ದರು. ಯಾವುದೇ ಪ್ರಶಸ್ತಿ ಸ್ವೀಕರಿಸದೇ ಇರೋದಕ್ಕೆ ಅದೊಂದೇ ಕಾರಣ ಅಂತೇಳಿ ಪದೇ ಪದೇ ನೆನಪನ್ನು ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ಟ್ವೀಟ್ ಮೂಲಕ ಪ್ರಶಸ್ತಿ ಬೇಡವೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ.